ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ, ಅರ್ಜು 2 ಲಗೇಜ್ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗಂತ ಅಲ್ಲ, ನಾನೀಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಅಮ್ಮನ ಮನೆಗೆ ಅಂದ್ರೆ ಈಗ ನೋಡಿ ಮೇ ಲಾಸ್ಟ್ ಆಯ್ತು. ಹಾಗೆ ಈಗ ಮತ್ತೆ 1 ವಾರ ನಿತ್ತು ಬರುವ ಅಂತ ಹೇಳಿ, ಜೂನ್ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಹಾಗೆ ನನ್ನ ದೊಡ್ಡ ಮಗ ಇಲ್ಲ, ಅವನಿಗೆ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಆಯ್ತು. ಹಾಗೆ ಅವ ಬರ್ಲಿಲ್ಲ. ಆಮೇಲೆ ಅವನ ಅಪ್ಪ ಸಹ ಬರುದಿಲ್ಲ ಅಂತ ಹೇಳಿದ್ರು. ಆದ್ರೆ ಸುಮಾರು ದಿವಸ ಉಂಟಲ್ಲ ನಿಲ್ಲಿಕ್ಕೆ, ಹಾಗೆ ಅವರು ಸಹ ಇಲ್ಲ. ಅತ್ತೆ ಇದ್ದಾರೆ ಮನೆಯಲ್ಲಿ, ಅತ್ತೆ ಮತ್ತೆ ನನ್ನ ದೊಡ್ಡ ಮಗ, ನಮ್ಮ ಮನೆಯವರು 3 ಜನ ಮನೆಯಲ್ಲಿ. ಹಾಗೆ ನಾನೀಗ ಒಂದು ಪೇರ್ಲೆಕಾಯಿ ಸಿಕ್ಕಿತ್ತು ನಂಗೆ. ಕಾಯಿ ಸ್ವಲ್ಪ ಹಣ್ಣಾಗಿದೆ, ಅದು ಬಾವಲಕ್ಕೆ ಕಾಣ್ಲಿಲ್ಲ ಅಂತ ಕಾಣ್ಬೇಕು. ಹಾಗೆ ನಂಗೆ ಸಿಕ್ಕಿತ್ತು, 2 ಸಿಕ್ಕಿತ್ತು. ಹಾಗೆ ಅದನ್ನ ತಿಂದ್ಕೊಂಡು ಬರ್ತಾ ಇದ್ದೇನೆ. ಹಾಗೆ ಅದ್ರೆಡೆಯಲ್ಲಿ ನೋಡಿ, ನಾನು ಡೋರ್ ಹತ್ತುವಾಗ್ಲೇ ಈಗ ಸ್ವಲ್ಪ ಆಚೆ ಈಚೆ ಎಲ್ಲ ನೋಡಿದೆಲ್ಲ, ಅದೆಂತ ಗೊತ್ತುಂಟ, ಸುಮಾರು ಚೆಕ್ಕ ಸೊಪ್ಪಾಗಿದೆ ಈಗ. ಹಾಗೆ ಅದು ಚಂದ ಬಂದಿದೆ. ನಾನುಸ ನೋಡುದು ಇವತ್ತೇ. ಈಗ ಮನೆಗೆ ಹೋಗಿ ಬಂದು ಆಮೇಲೆ ಒಳ್ಳೆ ಒಂದು ಹಲಸಿನ ಬೀಜ ಎಲ್ಲ ಹಾಕಿ ಒಂದು ಒಳ್ಳೆ ಪಲ್ಯ ಮಾಡುವ. ಹಾಗೀಗ ನಮ್ಮ ಮನೆಯಿಂದ ಒಂದು ತಾಯಿ ಮನೆಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಅಷ್ಟೇ, ಸುಮಾರು ದೂರಲ್ಲ ಇಲ್ಲ. ಈಗ ಹೋಗ್ತಾ ಇದ್ದೇನೆ. ಸಣ್ಣ ಒಂದು ಮಳೆ ಸಹ ಉಂಟು ನೋಡಿ, ಒಂದು ಸಣ್ಣ ಮೋಡ. ಆ ಒಳ್ಳೆ ಒಳ್ಳೆ ಸೂಪರ್ ಕ್ಲೈಮೇಟ್. ಹಾಗೆ ಆ ದಿವ್ಸ ಆಯ್ತು. ಮಾರನೇ ದಿನ ಬೆಳಿಗ್ಗೆ ನೋಡಿ, ಅರ್ಜು ಏಳ್ಲಿಲ್ಲ, ಹೇಳ್ಬೇಕಷ್ಟೇ. ಆದ್ರೆ ನಾನು ಹೇಳ್ಸಿದೆ ಅವನಿಗೆ, ಯಾಕಂದ್ರೆ ಹಾಲ್ ತರ್ಬೇಕ. ಹಾಗೆ ಆದ್ರೂ ನಾನು ಸಹ ಹೇಳುವಾಗ 9:30 ಗಂಟೆ ಆಗಿದೆ. ನಾನು ಮನೆಗಂತೂ ಹೋದ್ರೆ ಲೇಟೇ. ಈಗ ಅದೆಲ್ಲರೂ ಸಹ ಹಾಗೆ, ತಾಯಿ ಮನೆಗೆ ಹೋದ್ರೆ ಹೇಳೋದು ಲೇಟೇ. ಈಗ ನನ್ನ ಹಾಗೆ ಎಷ್ಟು ಜನ ಇದ್ದಾರೆ ಹೇಳಿ, ಕಮೆಂಟ್ ಬಾಕ್ಸ್ ಎಲ್ಲ ಕಮೆಂಟ್ ಹಾಕಿ ಆಯ್ತಾ. ಹಾಗೆ ಮತ್ತೆ ಅರ್ಜು ಹಾಲಿಗೆ ನಮ್ಮ ಮನೆ ಹತ್ತಿರವೇ ಈಗ ಒಂದು ಅಂಗಡಿ ಉಂಟು, ಅಲ್ಲಿ ಎಲ್ಲ ಸಿಗ್ತದೆ, ಹಾಲು ಎಲ್ಲ ಸಹ ಉಂಟು ಅಲ್ಲಿ. ಹಾಗೆ ಅವ ಹಾಲು ತರ್ತಾನೆ. ಹಾಗೆ ನಾನು ಕಿಚನ್ಗೆ ಹೋಗ್ಲಿಲ್ಲ ಇವತ್ತು. ಅಮ್ಮನ ದೋಸೆ ಆಗ್ತಾ ಉಂಟು. ಮತ್ತೆ ಅಮ್ಮ ನಾನು ಬರೋ ದಿವಸ ಚಿಕನ್ ಸಹ ಮಾಡಿದ್ರು. ಹಾಗೆ ಸ್ವಲ್ಪ ಇರುದು ಚಿಕನ್ ಪದಾರ್ಥ. ಮತ್ತೆ ಅಂದ್ರೆ ಅಮ್ಮ ತಿನ್ನೋದಿಲ್ಲ, ನನ್ಗೆ ಮತ್ತೆ ಅರ್ಜುಗಲ್ಲ, ನಾವಿಬ್ರು ಅದ್ರಲ್ಲಿ ಅಡ್ಜಸ್ಟ್ ಮಾಡಿದೆವು. ಹಾಗೆ ಮತ್ತೆ ನಾನು ಮಧ್ಯಾಹ್ನ ಕಿಚನ್ಗೆ ಹೋಗಿದ್ದೆ. ಅಂದ್ರೆ ನನಗೆ ಬೆಳಿಗ್ಗೆ ಇದೆಲ್ಲ ಸಿಕ್ಕಿತ್ತು, ಅಂದ್ರೆ ಮೀನ್ ಸಿಕ್ಕಿತ್ತು, ಏಡಿ, ಮಾವಿನ ಹಣ್ಣು, ಹಾಗೆ ಸುಮಾರು ಸಿಕ್ಕಿದೆ ನಮ್ಗೆ. ಅಂದ್ರೆ ಮತ್ತೆ ಇದು ಮಾವಿನ ಹಣ್ಣು ಅಂದ್ರೆ ನಮ್ಮ ಹತ್ತಿರದಲ್ಲೆಲ್ಲ ಇರುವವರೆಲ್ಲ ನಮ್ಮ ರಿಲೇಷನ್ ಈಗ. ಹಾಗೆ ಎಲ್ಲರೂ ಸಹ ಕೊಡ್ತಾರೆ ನಮ್ಗೆ ಸಹ. ಹಾಗೆ ಹಾಗೆ ಮತ್ತೆ ನಾನು ಪಾರೆ ಮೀನೆಲ್ಲ ಕ್ಲೀನ್ ಮಾಡಿ ಚಂದ ಒಂದು ಫ್ರೈ ಎಲ್ಲ ಮಾಡಿದೆ. ಫ್ರೈ ಮಾಡಿ ಆಮೇಲೆ ಇದು ಏಡಿ ಸುಕ್ಕ ಮಾಡಿದ್ದು. ಹಾಗೆ ಅಂದ್ರೆ ಅಮ್ಮ ಅಂದ್ರೆ ಒಬ್ರೇ ಇರುದ್ರಿಂದ ಅಮ್ಮ ಎಲ್ಲ ಮೀನೆಲ್ಲ ಏನಾರು ಒಂದು ಮಾತ್ರ ಮಾಡೋದು. ಯಾಕಂದ್ರೆ ತಿನ್ಲಿಕ್ಕೆ ಸಹ ಜನ ಇಲ್ಲ, ಅಮ್ಮ ಒಬ್ರೇ ಅಲ್ಲ, ಅವ್ರಿಗೊಬ್ರಿಗೆ ಬೇಕಾಗಿ ಸಹ ಇಲ್ಲ. ಹಾಗೆ ಅಮ್ಮ ನಾವೆಲ್ಲ ಬಂದ್ರೆ ಮಾತ್ರ ಸುಮಾರು ಐಟಮ್ ಎಲ್ಲ ಮಾಡ್ತಾರೆ. ಹಾಗೆ ಹಾಗೆ ಮತ್ತೆ ಇದು ಮಧ್ಯಾಹ್ನದ ಊಟ ಒಂದು ಗಮ್ಮತ್ತು, ಮಾವಿನ ಹಣ್ಣು ನೋಡಿ ಅಂತೆ. ಮತ್ತೆ ನಂಗೆ ಮಾವಿನ ಹಣ್ಣು ಒಂದು ಪದಾರ್ಥ ಇದ್ರೆ ಬೇರೆ ಏನ್ ಬೇಕಾಗಿಲ್ಲ, ತುಂಬಾ ಇಷ್ಟ ನಂಗೆ ಮಾವಿನ ಹಣ್ಣು. ಹಾಗೆ ಮತ್ತೆ ಮಾವಿನ ಹಣ್ಣೆಲ್ಲ ಹಾಕಿ, ನಾನು ಅಂದ್ರೆ ಮೀನ್ ತಕೊಳ್ಳಿಲ್ಲ, ನಂಗೆ ಬೇಡ ಅಂತ ಆಯ್ತು. ಅಂದ್ರೆ ಮಾವಿನ ಹಣ್ಣು ಇರುವಾಗ ಬೇರೇನು ಅದ್ರ ಅಗತ್ಯ ಬರುದಿಲ್ಲ ಅಲ್ಲ. ಹಾಗೆ ಹಾಗೆ ಮತ್ತೆ ಒಳ್ಳೆ ಸೂಪರ್ ಟೇಸ್ಟ್ ಆಯ್ತಾ ಮಾವಿನ ಹಣ್ಣು. ಒಳ್ಳೆ ಸ್ವೀಟ್ ಉಂಟು. ನಾನು ಬೆಲ್ಲ ಸ್ವಲ್ಪವೇ ಹಾಕಿದ್ದು, ತುಂಬಾ ಎಲ್ಲ ಹಾಕ್ಲಿಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾಗಿಲ್ಲ. ನಾನು ಒಂದು ಹಣ್ಣು ಹೀಗೆ ತಿಂದಿದ್ದೇನೆ ಪದಾರ್ಥ ಮಾಡದಲ್ಲದೆ. ಹಾಗೆ ಅದು ಸಹ ಒಳ್ಳೆ ಇತ್ತು. ಹಾಗೆ ಮತ್ತೆ ನಾನು ಪದಾರ್ಥಕ್ಕೆ ಹೆಚ್ಚು ಬೆಲ್ಲ ಎಲ್ಲ ಹಾಕ್ಲಿಲ್ಲ, ಅದು ತುಂಬಾ ಟೇಸ್ಟ್ ಆಗಿದೆ. ಹಾಗೆ ಆ ರಾತ್ರಿ ಬೆಳಿಗ್ಗೆ ಹೇಳಿ 7 ದಿವಸ ಸಹ ಕಳೀತು. ಹಾಗೆ 7ನೇ ದಿವಸಕ್ಕೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೇನೆ. ಹಾಗೂ ಹೋಗುವಾಗ ನಮ್ಮ ಮನೆಯಲ್ಲಿ ಅಂದ್ರೆ ನನ್ನ ಅಜ್ಜಿ ಮನೆ ಅಂದ್ರೆ ಮಾವನ ಮಗ ಈಗ ಹೊಸ ಮನೆ ಕಟ್ತಾ ಇದ್ದೇನೆ ನೋಡಿ, ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಉಂಟಲ್ಲ. ಆಗ ಅಲ್ಲಿ ಒಂದು ನುಗ್ಗೆ ಮರ ಉಂಟು ನೋಡಿ ಅಂತೆ. ನುಗ್ಗೆಕಾಯಿ ಆಗ್ತದೆ ಅಲ್ಲಿ. ಹಾಗೆ ನಾನು ನನ್ನ ಅತ್ತೆ ಹತ್ರ ಹೇಳಿದ್ದೇನೆ, ನೀವು ನುಗ್ಗೆ ಗಿಡ ಒಂದು ಕಡಿಬೇಡಿ ಅತ್ತೆ, ಇರ್ಲಿ ಅಂತ. ಅತ್ತೆ ಒಪ್ಪಿದ್ದಾರೆ, ಯಾಕಂದ್ರೆ ಅದು ಅಂಗಳದಲ್ಲೇ ಬರ್ತದೆ. ಈಗ ಅವರಿಗೆ ಅಲ್ಲಿ ಮನೆ ಕೆಲಸ ಎಲ್ಲ ಮಾಡುವ ಕಷ್ಟ ಆಗ್ತದೆ ಅವರಿಗೆ. ಆದ್ರೂ ಸಹ ಈಗ ಇಟ್ಕೊಂಡಿದ್ದಾರೆ ಅತ್ತೆ, ಇನ್ನು ಮುಂದೆ ಎಂತ ಆಗ್ತದೆ ಹೇಳಿ ಗೊತ್ತಿಲ್ಲ. ಹಾಗೆ ಮತ್ತೆ ನೋಡಿ, ನಮ್ಮ ಅರ್ಜು ನುಗ್ಗೆಕಾಯಿ ಎಲ್ಲ ಕೈಲಿ ಹಿಡ್ದೆಲ್ಲ ತಿರುಗಿಸ್ತಾ ಇದ್ದಾನೆ. ಹಾಗೆ ನಂಗೆ ಒಂದು 10-12 ನುಗ್ಗೆಕಾಯಿ ಸಿಕ್ಕಿತ್ತು. ಮತ್ತೆಲ್ಲ ಸ್ವಲ್ಪ ಎಳುತ್ತದು, ಆದ್ರೂ ನಮ್ಗೆ ಒಮ್ಮೊಮ್ಮೆ ಪದಾರ್ಥಕ್ಕೆಲ್ಲ ಸಾಕಾಗ್ತದಲ್ಲ. ಅದು ಮತ್ತೆ ನುಗ್ಗೆಕಾಯಲ್ಲಿ ಒಂದು 4-5 ಇದ್ರೆ ಸಾಕಲ್ಲ, ಒಂದು ಪರಿಮಳಕ್ಕೆ ಒಳ್ಳೆ ಟೇಸ್ಟ್ ಆಗ್ತದಲ್ಲ. ಹಾಗೆ ನಾನು ನುಗ್ಗೆಕಾಯಿ
ಅಂದ್ರೆ ನುಗ್ಗೆಕಾಯಿ ತೆಗೆಯುವಾಗಲೇ ಸೌತೆಕಾಯಿ ಸೊಟ್ಟಿಗೆ ಅಲ್ಲಿ ಶಾಪಿನಿಂದ ತಕೊಂಡೆ. ಯಾಕಂದ್ರೆ ಹಲಸಿನ ಬೀಜ ಎಲ್ಲ ಹಾಕಿ ನುಗ್ಗೆಕಾಯಿ, ಹಲಸಿನ ಬೀಜ, ಸೌತೆಕಾಯಿ ಎಲ್ಲ ಹಾಕಿ ಒಳ್ಳೆ ಒಂದು ಗಸಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗ್ತದಲ್ಲ ಅದು. ಗಸಿ ಸೊಳ್ಳೆ ಆಗ್ತದೆ, ಮೆಣಸ್ಕಾಯಿ ಸೊಳ್ಳೆ ಆಗ್ತದೆ. ಹಾಗೆ ಹಾಗೆ ನೋಡಿ, ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಒಂದು ವ್ಯೂ ಆಯ್ತಾ, ಸೂಪರ್ ಉಂಟು. ಅಲ್ಲಿ ಹತ್ತಿರ ಹೊಳೆ ಸಹ ಉಂಟು. ಇದು ಗದ್ದೆ, ಗದ್ದೆಯಲ್ಲಿ ನೀರು, ಈಗ ಮಳೆ ಬಂದು ನೀರೆಲ್ಲ ಸ್ವಲ್ಪ ನೀರು ಬಂದಿದೆ, ಚಂದ ಉಂಟು ಮಾತ್ರ ಅಲ್ಲಿ. ವಾ ಅಂದ್ರೆ ಈಗ ಇದಿಲ್ಲ, ಎಂತ ಮಳೆ ಇಲ್ಲ, ಸಣ್ಣ ಒಂದು ಮೋಡ ಉಂಟು. ಹಾಗೆ ನಾವು ಸ್ವಲ್ಪ ಹೊತ್ತು ಅಲ್ಲಿ ಕಾರ್ ಒಂದು ಸೈಡ್ ಮಾಡಿ, ನಾನ್ ಮತ್ತೆ ಅದು ಸ್ವಲ್ಪ ಅಲ್ಲಿ ನಾವು ತಿರ್ಗಾಡಿದೆವು. ಸೂಪರ್ ಆಗ್ತದೆ, ನಡೆದು ಹೋಗ್ಲಿಕ್ಕೆ ಖುಷಿ ಆಗ್ತದೆ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದೇವು ನಾವು, ಫೋಟೋಸ್ ವಿಡಿಯೋಸ್ ಎಲ್ಲ ತೆಗ್ದು ಮತ್ತೆ ನಾವು ಮುಂದುವರಿಸಿದೆವು ನಮ್ಮ ಪಯಣ. ಅಂದ್ರೆ ಮತ್ತೆ ನಾವು ಹೋಗೋ ದಾರಿಯಲ್ಲಿ ಅಂದ್ರೆ ಬೇಕಲ ಬೀಚ್, ಅಂದ್ರೆ ಬೀಚ್ ಅಲ್ಲ, ಕನ್ನಡ ದೇವಸ್ಥಾನ ಹತ್ತಿರ ಮತ್ತೆ ಅಲ್ಲಿ ಇದು ಮಾಡ್ತಾ ಇದ್ರು ಗುಳ್ಳೆ. ಹಾಗೆ ಗುಳ್ಳೆ ಗೊತ್ತುಂಟಲ್ಲ, ಗುಳ್ಳೆ ಹೇಳ್ತೇವೆ, ಕೋಳು ಹೇಳ್ತೇವೆ, ಮರುವಾಯಿ ಹೇಳ್ತೇವೆ. ಆಮೇಲೆ ಸುಮಾರು ಹೆಸರು ಉಂಟು ಅದಕ್ಕೆ, 3 ಹೆಸರು ಗೊತ್ತುಂಟು ನಂಗೆ. ಮಲಯಾಳದಲ್ಲಿ ಇದು ಹೇಳ್ತಾರೆ, ಎಂತ ಎಳಂಬಕ್ಕ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಸೇಲಿಗೆ ಇಟ್ಟಿದ್ರೆ ಆಯ್ತು, ನಾವು ಸಹ ತಕೊಂಡೆವು ನಾವು. ಮತ್ತೆ ಅವರು ನಮ್ಮ ಪರಿಚಯದವರೇ, ಈಗ ಅವ್ರ ಹತ್ರ ಸಲ ಮಾತಾಡಿ ಮತ್ತೆ ಒಂದು ಕೆಜಿ ಲೆಕ್ಕ ಅಲ್ಲ, ಆ ಒಂದು ಕವರಿಗೆ 100 ರೂಪಾಯಿ ಅಂತ ಹೇಳಿದ್ರು. ಮತ್ತೆ ಅದು ಕೊಟ್ಟು ನಾ ತಕೊಂಡೆ. ಹಾಗೆ ಮತ್ತೆ ನೋಡಿ, ಅಂದ್ರೆ ಫುಲ್ ಮಳೆನೇ ಈಗ. ಹಾಗೆ ಮತ್ತೆ ಅರ್ಜು ಹೇಳಿದ, ನಮ್ಗೆ ಅಲ್ಲಿ ಒಂದು ಸೀ ಪಾರ್ಕ್ ಅಂತ ಉಂಟು, ಅಲ್ಲಿ ಒಳ್ಳೆ ಫುಡ್ ಉಂಟು, ಅಲ್ಲಿ ರೆಸ್ಟೋರೆಂಟ್ ಅದು. ಮಾತ್ರ ಅವರು ಮಳೆ ಆಗಿದ್ರಿಂದ ಅವರು ಆ ದಿನ ಮಧ್ಯಾಹ್ನ ನಂತರ ಓಪನ್ ಮಾಡಿದ್ದು. ಹಾಗೆ ನಾವು ಅಲ್ಲಿಗೆ ಹೋಗುವ ಅಂತ ಹೇಳಿ ಕಾರ್ ತಿರುಗಿಸಿದೆವು. ಕಾರ್ ತಿರುಗಿಸುವಾಗ ಮತ್ತೆ ಅಲ್ಲಿಗೆ ಮುಟ್ಟುವಾಗ ಅವ್ರು ಹೇಳಿದ್ರು, ಇಲ್ಲ ಮತ್ತೆ ನಾವು ಮಧ್ಯಾಹ್ನ ನಂತರ ಸಂಜೆ 5 ಗಂಟೆಗೆ ಸ್ಟಾರ್ಟ್ ಮಾಡುದು ಅಂತ ಹೇಳಿ, ಲೈಟ್ ಫುಡ್ಡೇ ಇರುದು, ಹೆಚ್ಚೇನಿಲ್ಲ ಅಂತ ಹೇಳಿದ್ರು. ಹಾಗೆ ನಾವು ಕಾರಿಂದ ಇಳಿಲ್ಲ, ಅವ್ರು ನಮ್ಗೆ ಕಾರ್ ಹತ್ರ ಒಂದು ವಿಷಯ ಎಲ್ಲ ಹೇಳಿದ್ರು. ಹಾಗೆ ನಾವು ಅಲ್ಲಿಂದ ನೇರ ಮನೆಗೆ ಹೋದೆವು. ನೋಡಿ, ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಇದು ನನ್ನ ಅಮ್ಮನ ಮನೆಯ ಸಣ್ಣ ಒಂದು ವಿಶೇಷ, ನನ್ನ ಫ್ರೆಂಡ್ಸ್ ಜೊತೆ ನಾ ಶೇರ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು.